ಹಲೋ ಸಾರ್ಥಕ್, ವಿಕ್ರಾಂತ್ ಇದನಾ? ಇಲ್ಲ ಅತ್ತೆ, ಯಾಕೇನಾಯ್ತು? ಏನಿಲ್ಲ ಸಾರ್ಥಕ್, ನಾನು ಆಗ್ಲಿಂದ ವಿಕ್ಕಿಗೆ ಕಾಲ್ ಮಾಡ್ತಾ ಇದ್ದೀನಿ. ಅವನು ಫೋನ್ ಪಿಕ್ ಮಾಡ್ತಿಲ್ಲ. ಬ್ಯುಸಿ ಇದನಾ? ಅಯ್ಯೋ ಅತ್ತೆ, ನೀವೀಗ ವಿಕ್ಕಿ ಕಾಲ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಸಮಸ್ಯೆನಾ? ಏನಾಯ್ತು ಸಾರ್ಥಕ್? ಅದು ಅತ್ತೆ, ವಿಕ್ಕಿ ನಿಮ್ಮನ್ನ ಸೈನಿಂಗ್ ಬೋರ್ಡ್ ಇಂದ ಕ್ಯಾನ್ಸಲ್ ಮಾಡ್ದ ಅಂತ ವೇದಾಂತ ಗೊತ್ತಾಗಿ ಕೋಪ ಮಾಡ್ಕೊಂಡು ಎಲ್ರ ಮುಂದೆ ವಿಕ್ಕಿ ಕೆನ್ನೆಗೆ ಹೊಡೆದ್ಬಿಟ್ರು. ಏನ್ ಹೇಳ್ತಿದ್ದೀರಾ ಸಾರ್ಥಕ್? ಅತ್ತೆ, ನೀವ್ ಆ ವಿಷಯನ ವೇದಾಂತ್ ಯಾಕೆ ಹೇಳಕ್ ಹೋದ್ರಿ? ನನ್ನ ಹತ್ರನೇ ಹೇಳಿದ್ರೆ ನಾನೇ ವಿಕ್ಕಿ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತಿದ್ನಲ್ವಾ? ಸಾರ್ಥಕ್, ಏನ್ ಹೇಳ್ತಾ ಇದ್ದೀರಾ? ವೇದಾಂತ್ ವಿಕ್ಕಿ ಮೇಲೆ ಕೈ ಮಾಡದ್ನ? ಅದು ಆಫೀಸ್ನಲ್ಲಿ ಎಲ್ರ ಮುಂದೆ. ಹಾ ಅತ್ತೆ, ಕಾರಣ ಹೇಳದ್ನಲ್ಲ, ನೀವಿದನ್ನ ವೇದಾಂತ್ ಹತ್ರ ಹೇಳ್ಬಾರ್ದಿತ್ತು. ವಿಕ್ಕಿ ಕೆನ್ನೆಗೆ ಹೊಡೆಯೋದು ಅಂದ್ರೆ ಏನ್ ಅರ್ಥ ಸಾರ್ಥಕ್? ಅಲ್ಲ, ವಿಕ್ಕಿ ಏನ್ ಚಿಕ್ಕ ಮಗುನ? ಆಫೀಸ್ನಲ್ಲಿ ಎಲ್ರ ಮುಂದೆ ಹೊಡೆಯೋದು ಅಂದ್ರೆ ನಾಳೆ ಅವ್ರಿಗೆ ಯಾರು ಗೌರವ ಕೊಡ್ತಾರೆ, ಯಾರು ಮರ್ಯಾದೆ ಕೊಡ್ತಾರೆ? ಹೌದತ್ತೆ, ನಾನು ಆಗಿಂದ ನಿಮ್ಗೆ ಇದನ್ನೇ ಹೇಳ್ತಿರೋದು. ಅತ್ತೆ, ವಿಕ್ಕಿಗೇನಾಯ್ತು? ವಿಕ್ಕಿಗೇನಾಗಿದೆ? ಅವನ್ಗೇನೂ ಆಗಿಲ್ಲ, ಆರಾಮಾಗಿದ್ದಾನೆ. ಸಾರ್ಥಕ್, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡಿ. ಸರಿ ಅತ್ತೆ. ಅತ್ತೆ, ಏನಮ್ಮ? ನೀವ್ ವಿಕ್ಕಿ ಬಗ್ಗೆನೇ ಮಾತಾಡ್ತಿದ್ದಿತ್ತು. ನೀವ್ ತುಂಬಾ ಟೆನ್ಷನ್ ಅಲ್ಲಿ ಬೇರೆ ಇದ್ರಿ. ಏನತ್ತೆ ಆಯ್ತು? ಇಲ್ಲ ಆರ್ತಿ, ಆ ಥರ ಏನೂ ಇಲ್ಲ. ನನ್ ಗಂಡನ್ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ ನನಗಿದೆ. ಅದ್ ಏನು ಅಂತ ಹೇಳಿ ಅತ್ತೆ. ನಾನು ಇಲ್ಲಿವರೆಗೂ ಏನ್ ನಡಿಬಾರ್ದು ಅಂತ ಅನ್ಕೊಳ್ತಿದ್ನು, ಅದಿವತ್ತು ನಡೆದೇ ಹೋಯ್ತು ಆರ್ತಿ. ವೇದಾಂತ ಆಫೀಸ್ನಲ್ಲಿ ಎಲ್ರ ಮುಂದೆ ವಿಕ್ಕಿ ಕೆನ್ನೆಗೆ ಹೊಡೆದ್ಬಿಟ್ನಂತೆ. ಅಣ್ಣ ತಮ್ಮಂದಿರ ಜಗಳ ಏನೇ ಇರಲಿ, ಅದನ್ನ ಮನೆಯಲ್ಲಿ ಸಾಲ್ವ್ ಮಾಡ್ಕೋಬೇಕು. ಊರವ್ರ ಮುಂದೆ ಹೀಗೆ ಹೊಡೆಯೋದು ತಪ್ಪಾಗತ್ತೆ. ಏನ್ ಹೇಳ್ತಿದ್ದೀರಾ ಅತ್ತೆ? ಇದೇ ನಡೆದಿರೋದು. ವೇದಾಂತ್ಗೆ ಮೊದ್ಲೇ ಕೋಪ ಜಾಸ್ತಿ. ಇವತ್ತು ಎಲ್ರ ಮುಂದೆ ಕೈ ಮಾಡಿರೋನು ನಾಳೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ವೇದಾಂತ್ ಹೇಗ್ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಿಕ್ಕಿ ಏನೇ ತಪ್ಪು ಮಾಡಿರ್ಲಿ, ಮಾತಾಡಿ ಬಗೆಹರಿಸಬಹುದಾಗಿತ್ತ. ಎಲ್ರ ಮುಂದೆ ಹೀಗೆ ಕೈ ಮಾಡಬಾರ್ದಿತ್ತ. ವೇದಾಂತ್ ಬಾಬಾ ವಿಕ್ಕಿ ಮೇಲೆ ಕೈ ಮಾಡೋದಕ್ಕೆ ಹೇಗ್ ಸಾಧ್ಯ ಅತ್ತೆ? ಅವ್ರಂದ್ರೆ ವೇದಾಂತ್ ಬಾಬಾ ಪ್ರಾಣ ಅತ್ತೆ. ವಿಕ್ಕಿ ನನ್ನನ್ನ ಸೈನಿಂಗ್ ಅಥಾರಿಟಿಯಿಂದ ಕ್ಯಾನ್ಸಲ್ ಮಾಡಿಸ್ದ. ನನಗೂ ಅದು ಬೇಕಾಗಿರ್ಲಿಲ್ಲ, ನಾನು ಸುಮ್ಮನಾದೆ. ಆದ್ರೆ ವೇದಾಂತ್ಗೆ ಹೇಗೋ ವಿಷಯ ಗೊತ್ತಾಗಿ ಅವನು ವಿಕ್ಕಿ ಮೇಲೆ ಕೈ ಮಾಡಿದಾನೆ. ಸಾರ್ಥಕ್ ಈ ವಿಷಯ ನನ್ಗೆ ಹೇಳಿದಾಗ ಒಂದು ಕ್ಷಣ ನನಗೆ ಉಸಿರು ನಿಂತೋದಾಗಿತ್ತು. ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರದು ಆರ್ತಿ. ಹೆತ್ತು ಕರಡು ಸಂಕಟ ಆಗುತ್ತೆ. ಬಾವಾ, ಅಣ್ಣ ಎಲ್ರ ಮುಂದೆ ವಿಕ್ಕಿ ನೋಡ್ದು ತಪ್ಪು ಮಾಡ್ಬೇಟ. ವಿಕ್ಕಿದೇನೇ ತಪ್ಪಿದ್ರು ಕೂತ್ ಮಾತಾಡ್ಬೋದಿತ್ತು. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋಬಾರ್ದಿತ್ತು. ಅಣ್ಣ ಮಾಡಿದ್ ಮಾತ್ರ ತುಂಬಾ ದೊಡ್ಡ ತಪ್ಪು. ಧ್ರುವ, ಬೇರೆ ಏನಾದ್ರೂ ಇದ್ರೆ ಹೇಳೋಣ. ನಿಮ್ಮ ಅಣ್ಣಂದ್ರ ವಿಷಯ ಮಾತ್ರ ಬೇಡ, ಕೇಳಕ್ಕಾಗಲ್ಲ. ಅವರಿಬ್ರು ಒಂದೇ ಬೆಳಿಗ್ಗೆ ಜಗಳ ಆಡಿ ಸಂಜೆ ಒಂದಾಗ್ತಾರೆ. ಆಮೇಲೆ ಹೇಳಕ್ ಹೋಗಿರೋ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಅದಕ್ಕೆ ನಾನು ಅವ್ರಿಗೆ ಏನು ಹೇಳಕ್ ಹೋಗಲ್ಲ. ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತೇನೆ. ಏನ್ ಬಾವ ನೀವು ಇಷ್ಟು ಸೀರಿಯಸ್ ವಿಷಯನ ಸಿಲ್ಲಿ ಮಾಡ್ಬಿಟ್ರಲ್ಲ. ಧ್ರುವ, ನಿನಗಿದು ಸೀರಿಯಸ್ ವಿಷಯ, ಆದ್ರೆ ನನಗೆ ಸಿಲ್ಲಿನೇ. ಯಾಕೆಂದ್ರೆ ನಾ ಇದನ್ನ ತುಂಬಾ ಸಲ ನೋಡ್ಬಿಟ್ಟಿದೀನಿ. ಬೇಕಿದ್ರೆ ನೀನು ಸಂಜೆವರೆಗೂ ಕಾದ್ ನೋಡು, ನಿನಗೆಲ್ಲ ಗೊತ್ತಾಗುತ್ತೆ. ಹೌದು ಬಾವ, ನೀವ್ ಹೇಳೋದ್ ನಿಜಾನೇ. ಇದೇ ತರ ತುಂಬಾ ಸಲ ಜಗಳ ಆಗಿದೆ.
ಅಣ್ಣಂಗೆ ತಮ್ಮ ಇಲ್ಲ ಅಂದ್ರೆ ಆಗಲ್ಲ, ತಮ್ಮಂಗೆ ಅಣ್ಣ ಇಲ್ಲ ಅಂದ್ರೆ ಆಗಲ್ಲ. ಇನ್ ಸ್ವಲ್ಪ ಹೊತ್ತಾದ್ರೆ ಇಬ್ರು ಕಾಫಿ ಕೂಡ ಕೂತಿರ್ತಾರೆ. ಮತ್ತ್ಯಾಕಪ್ಪ ಇಷ್ಟೊತ್ತು ಬೇರೆ ಏನೋ ಹೇಳ್ತಿದ್ದೆ? ಅವ್ರು ಹೇಗಿರ್ತಾರೋ ನಾವು ಹಾಗೆ ಇದ್ಬಿಡೋಣ, ಇಲ್ಲ ಅಂದ್ರೆ ಅಣ್ಣ ತಮ್ಮ ಇಬ್ರು ಒಂದಾಗ್ಬಿಡ್ತಾರೆ. ಸುಮ್ನೆ ರಿಸ್ಕ್ ಯಾಕಂತೀರ ಬಾವ? ವಸಿಷ್ಠ ವಂಶದವ್ರ ಬಗ್ಗೆ ನಾನು ಹೊಸದಾಗಿ ಏನಾದ್ರೂ ಹೇಳ್ಬೇಕಾ? ಅವ್ರ ಜೊತೆ ತಲೆ ತಗ್ಗಿಸ್ಕೊಂಡು ನಾವು ಕಾಫಿ ಕುಡಿದ್ಬಿಟ್ರೆ ಎಲ್ಲ ಮುಗಿದ ಹಾಗೆ ಅಷ್ಟೇ. ಅಕ್ಕ, ನೀನು ನಂಬ್ಕೊಂಡಿದ್ರೆ ಆಗಲ್ಲ ಅಂತ ನಾನೇ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದೀನಿ. ಇದಕ್ಕೊಂದು ಸೈನ್ ಹಾಕಿದ್ರೆ ಅಷ್ಟೇ ಸಾಕು. ನೆಕ್ಸ್ಟ್ ನೀನ್ ಕ್ಲಾಸ್ ಜಾಯ್ನ್ ಆಗೋದು ಒಂದೇ ಬಾಕಿ. ಹಾ, ಆಮೇಲೆ ಶನಿವಾರದಿಂದ 3 ವಾರ ಕ್ಲಾಸ್ ಇರುತ್ತಂತೆ. ನೀನ್ ಹೋಗಿ ಆರಾಮ್ಸೆ ಅಟೆಂಡ್ ಮಾಡು. ಮನೆ ಕಡೆ ಚಿಂತೆ ಮಾಡ್ಬೇಡ. ನಾನ್ ನೋಡ್ಕೋತೀನಿ, ಸೈನ್ ಹಾಕೋ ತಗೋ. ಯಾಕಕ್ಕ, ಏನಾಯ್ತು? ಯಾಕೆ ಹೀಗ್ ಮಾಡ್ತಿದ್ಯಾ? ನನ್ನ ಮತ್ತೆ ನನ್ ಗಂಡನ್ ಜೀವನನ ನೀನು ನಿನ್ ಗಂಡ ಸೇರ್ಕೊಂಡು ಡಿಸೈಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ ಗಂಡನ್ನ ಕೆಲ್ಸಕ್ ಬಾರ್ದಿರೋನು ಅನ್ಕೊಂಡಿದ್ದೀರಾ? ಸುಮ್ನಿರಕ್ಕ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ? ಗೊತ್ತಿರೋದಕ್ಕೆ ಮಾತಾಡ್ತಿರೋದು. ಏನ್ ಗೊತ್ತು, ಏನ್ ಮಾಡಿದೀವಿ ಅಂತ ಹೀಗ್ ಮಾತಾಡ್ತಿದ್ಯಾ ಅಕ್ಕ? ನೀನೇ ಅಲ್ವಾ ಅಕ್ಕ ಹೇಳಿದ್ದು ನಾನ್ ಮುಂದೆ ಓದ್ಬೇಕು ಅನ್ಕೊಂಡಿದೀನಿ ಅಂತ? ಅಷ್ಟಕ್ಕೂ ನೀನೇ ಅಲ್ವಾ ಹೇಳಿದ್ದು ಫಾರ್ಮ್ ತಗೊಂಡ್ ಬಾ ಅಂತ? ಡಲ್ ಆಗಿದ್ಯಾ, ಕೆಲ್ಸ ಮಾಡಿ ಸುಸ್ತಾಗಿರುತ್ತೆ ಅಂತ ನಾನೇ ಫಾರ್ಮ್ ಫಿಲ್ ಮಾಡಿದ್ರೆ ನೀನ್ ನೋಡಿದ್ರೆ ಈ ತರ. ನಿನ್ ಕಾಳಜಿ ನನ್ಗೆ ಅರ್ಥ ಆಗುತ್ತೆ ಅಮ್ಮು, ಆದ್ರೆ ಕಾಳಜಿ ಅತಿಗ ಪ್ರಸಂಗತನ ಆಗ್ಬಾರ್ದು. ಅದು ಜಾಸ್ತಿ ಆದಾಗ್ಲೇ ಉಸಿರು ಕಟ್ಟಾಗ ಆಗೋದು. ನೀರು ಕುತ್ತಿಗೆವರೆಗೂ ಬರೋವರೆಗೂ ಸುಮ್ನಿರ್ಬೋದು, ಆದ್ರೆ ನೆತ್ತಿವರೆಗೂ ಬರೋವರೆಗೂ ಸುಮ್ನಿರಕ್ ಆಗಲ್ಲ. ಅಲ್ಲ ಅಕ್ಕ, ಈಗೇನ್ ನೆತ್ತಿವರೆಗೂ ಬಂದಿರೋದು? ನಾನು ನನ್ ಗಂಡ ನಿಮ್ಗೇನ್ ಮಾಡಿದೀವಕ್ಕ? ಮಾಡಿದ್ದನ್ನೇ ಹೇಳ್ತಿರೋದಮ್ಮು, ಮಾಡಿಲ್ದೇ ಇರೋದನ್ನಲ್ಲ. ಅದೇ ಏನ್ ಮಾಡಿದೀವಿ ಅಂತ ಕೇಳ್ತಿರೋದಕ್ಕ? ನೀನು ಮತ್ತೆ ನಿನ್ ಗಂಡನ್ ದೃಷ್ಟಿಲಿ ನಾನು ಮತ್ತೆ ವಿಕ್ಕಿ ಕೆಲ್ಸಕ್ ಬಾರ್ದೇ ಇರೋರು, ಈ ಮನೇಲಿ ಸುಮ್ನೆ ಇದೀವಿ, ನಮ್ಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದೀರಾ. ನಾವಿಬ್ರು ನಿಮ್ಮಂಗಲ್ ಬದುಕ್ತಿದೀವಿ ಅಂತ. ಆದ್ರೆ ನಾವು ಇದೇ ಮನೇಲಿರೋದು. ನನ್ಗೂ ಸ್ವಲ್ಪ ಉಸಿರಾಡಕ್ ಜಾಗ ಕೊಡಿ. ಎಲ್ರಿಗೂ ಒಳ್ಳೇದ್ ಮಾಡ್ತೀವಿ ಅನ್ನೋ ನೆಪದಲ್ಲಿ ನೀನು ಮತ್ತೆ ನಿನ್ ಗಂಡ ಅಲ್ಲಿಗೆ ನೀರ್ ಬೆರೆಸೋ ಕೆಲಸ ಮಾಡ್ಬೇಡಿ. ಅಕ್ಕ, ಏನೇನ್ ಮಾತಿನ ಅರ್ಥ? ವಿಷ ಹಿಡ್ದವ್ರಿಗೆ ಹಾಳು ಎರಿಬೇಕು ಅಂತ ಹೇಳ್ತಾರೆ, ಆದ್ರೆ ನಾವು ಗಂಡ ಹೆಂಡತಿ ಅಂದ್ರೆ ನಿಮ್ ಕಾಲಿನ ಕಸ ಅಲ್ವಾ? ಯಾಕಕ್ಕ ಏನೇನೋ ಮಾತಾಡ್ತಿದ್ಯಾ? ಏನಾಗಿದೆ ಇವತ್ ನಿಂಗೆ? ಆಗಿರೋದ್ ನನ್ಗಲ್ಲ, ನಿಮ್ಗೆ. ಈ ಮನೇಲಿ ಎಲ್ರು ನಿಮ್ಮಿಷ್ಟದ ಪ್ರಕಾರನೇ ಬದುಕ್ಬೇಕಾ? ಹಾಗಂತ ನಾವ್ ಯಾವಾಗಕ್ಕ ಹೇಳಿದ್ವಿ? ಇಲ್ಲಿ ನೀನ್ ನೋಡಿದ್ರೆ ನಿನ್ಗಿಷ್ಟ ಬಂದಿರೋ ಕಾಲೇಜ್ ನಲ್ಲಿ ಅಡ್ಮಿಷನ್ ಆಗೋದಕ್ಕೆ ಸೈನ್ ಹಾಕು ಅಂತ ಬರ್ತೀಯ. ಅಲ್ಲಿ ಆಫೀಸ್ ನಲ್ಲಿ ನಿನ್ ಗಂಡ ನನ್ ಗಂಡನ್ ಮೇಲೆ ಕೈ ಮಾಡ್ತಾರೆ. ನಿಮಗ್ ನೀವ್ ಏನ್ ಅನ್ಕೊಂಡಿದ್ದೀರಾ? ವಿಷಯ ಹೇಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಕ್ಕ. ಕಾರಣ ಏನೇ ಇರ್ಲಿ, ವೇದಾಂತ್ ವಿಕ್ಕಿ ಭವನ್ ಮೇಲೆ ಕೈ ಮಾಡಬಾರ್ದಿತ್ತು. ಮಾತಲ್ಲಿ ಮುಗಿಯೋದಕ್ಕೆ ಕೈ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಕ್ಕ. ಇಷ್ಟು ದಿನ ನಮ್ಮಿಬ್ರು ಬಾಯಲ್ಲಿ ಭಾವ ಅನ್ನೋ ಪದ ಬರ್ತಿತ್ತು. ಇನ್ ಮುಂದನೂ ಹಾಗೆ ಬರ್ಬೇಕು. ನನ್ ಗಂಡ ನಿನ್ ಗಂಡ ಅನ್ನೋ ಮಾತು ಬೇಡ ಅಕ್ಕ. ಈಗಲೇ ಏನ್ ವಿಷಯ ಅಂತ ವೇದಾಂತ್ ಹತ್ರ ಮಾತಾಡಿ ಕ್ಲಾರಿಟಿ ತಗೋತೀನಿ. ಅಮ್ಮು, ನೀನೆಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಅಂತ ಇಡೀ ಊರಿಗೆ ಗೊತ್ತಿದೆ. ನನ್ ಮುಂದೆ ಪ್ರದರ್ಶನ ಮಾಡೋದ್ ಬೇಕಿಲ್ಲ. ನಾನು ನೋಡಿ ನೋಡಿ ಬೇಸತ್ತೋಗಿದ್ದೀನಿ. ಮೊದ್ಲು ವೇದಾಂತ್ ಬಾವ ಈಗಿರ್ಲಿಲ್ಲ. ವಿಕ್ಕಿ ಅಂದ್ರೆ ಅವ್ರ ಪ್ರಾಣ ಬೇಕಿದ್ರು ಕೊಡ್ತಿದ್ರು. ಅಂದ್ರೆ ವೇದಾಂತ್ ನನ್ನ ಮದ್ವೆ ಆದ್ಮೇಲೆ ಬದಲಾಗಿದ್ದಾರೆ ಅಂತನ? ನಾನು ಅವ್ರನ್ನ ಬದಲಾಯಿಸಿದೀನಿ ಅಂತನ? ಶೋಟ್ ಉದ್ದ ಇಲ್ಲ, ನನಗೆ ಎದುರಾಡ್ತೇನೆ.
ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಾಗಿದೆ. ಅಕ್ಕ ನಿನ್ ಮಾತು. ಆರ್ತಿ ಅಮ್ಮೋ, ಅಗ್ರಜ ಸುಹಾಸಿನಿನ ತುಂಬಾ ಪ್ರೀತಿ ಮಾಡ್ತಾನೆ. ಅವಳು ಒಳ್ಳೆಯವರು ಅಂತ ನಂಬ್ಕೊಂಡ್ಬಿಟ್ಟಿದ್ದಾನೆ. ಸುಹಾಸಿನಿ ಮಾಡ್ತಿರೋ ಪ್ಲಾನ್ ಎಲ್ಲ ಅಗ್ರಜನ್ ಗೊತ್ತಾದ್ರೆ ಕುಸ್ದು ಹೋಗ್ತಾನೆ. ಅವನಿದ್ನೆಲ್ಲ ಸಹಿಸ್ಕೊಳ್ಳಲ್ಲ. ಅವನ ಹತ್ರ ಇದೆಲ್ಲ ಆಗಲ್ಲ. ನಾನಿಲ್ಲಿ ಬಂದಾಗ ನನ್ನ ಮಕ್ಕಳು ತುಂಬಾ ಖುಷಿಯಾಗಿದ್ರು. ಆದ್ರೆ ನಾನು ಇಲ್ಲಿಗೆ ಬಂದ್ಮೇಲೆ ಅವ್ರ ಮಧ್ಯೆ ಮನಸ್ತಾಪಗಳು ಬಂದಿದೆ. ನಾನು ಇವ್ರ ಕಿತ್ತಾಟ ನೋಡಕ್ ಇಲ್ಲಿಗೆ ಬರ್ಬೇಕಿತ್ತ? ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ನಾನು ಇಲ್ಲಿದ್ದೀನಿ ಅಂತ ಸುಹಾಸಿನಿಗೇನಾದ್ರೂ ಗೊತ್ತಾದ್ರೆ ಖಂಡಿತ ನನ್ನ ಮಕ್ಳಿಗೆ ತೊಂದರೆ ಮಾಡ್ತಾಳೆ. ನನ್ನಿಂದಾಗಿ ನನ್ನ ಮಕ್ಕಳು ನೋವು ಪಡೋ ಹಾಗಾಗ್ಬಾರ್ದು. ಮೊದಲು ನಾನು ಇಲ್ಲಿಂದ ಹೋಗ್ಬೇಕು. ಈಗ ನನ್ನ ಮಕ್ಕಳನ್ನ ಕಣ್ತುಂಬ ನೋಡ್ದೆ. ಇಷ್ಟೇ ಸಾಕು. ನಾನು ಬೇಗ ಇಲ್ಲಿಂದ ಹೊರಟು ಬಿಡ್ಬೇಕು. ಅಮ್ಮ, ಅಮ್ಮ, ಅಮ್ಮೋ, ಆರ್ತಿ ಅಮ್ಮೋ, ನೀವಿಬ್ರು ಚೆನ್ನಾಗಿದ್ದೀರಿ ತಾನೆ? ನಾವಿಬ್ರು ಏನಮ್ಮ ಯಾವಾಗ್ಲೂ ಚೆನ್ನಾಗೇ ಇರ್ತೀವಿ ಅಲ್ವಾ ಅಕ್ಕ? ಪರಿಮಳ, ಯಾವಾಗ ಬಂದಮ್ಮ? ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀವು ಹೇಗಿದ್ದೀರಾ? ಅಯ್ಯೋ, ನನಗೇನಮ್ಮ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀನ್ ಇಬ್ರು ಮಕ್ಕಳು ಇರೋವಾಗ ನನಗೇನಮ್ಮ ಕೊರತೆ? ಅದೇನೋ ಸರಿ. ಹೇಗಿದ್ದೀಮ್ಮ? ಅದಿರ್ಲಿಮ್ಮ, ನೀನೇನ್ ಒಂದ್ ಮಾತು ಹೇಳ್ದೆ ದಿಢೀರಂತ ಬಂದ್ಬಿಟ್ಟಿದ್ಯಾ? ಅಮ್ಮು, ಇಷ್ಟು ದಿನ ಆದ್ರೂ ಯಾಕೆ ಬಂದಿಲ್ಲ ಅಂತ ಕೇಳೋದ್ ಬಿಟ್ಟು ಯಾಕೆ ದಿಢೀರಾಗಿ ಬಂದಿದ್ದೀರಾ ಅಂತ ಕೇಳ್ತಿದ್ಯಲ್ಲಮ್ಮ? ಹೇಳದೆ ಬರ್ಬೇಕು ಅಂತ ಏನೂ ಇರ್ಲಿಲ್ಲ ಅಮ್ಮ. ನಿನ್ನೆ ರಾತ್ರಿ ನನ್ನ ಕನ್ಸಲ್ಲಿ ನಮ್ಮನೆ ಪಕ್ಕದಲ್ಲಿ ಒಂದು ಪರಂಗಿ ಗಿಡ ಇದೆಯಲ್ಲ, ಅದರಿಂದ ಒಂದು ಹಣ್ಣು ಬಿದ್ದು ಭಾಗ ಆದ ಹಾಗೆ ಕನಸು ಬಿತ್ತು. ನಮ್ ಕಡೆ ಪರಂಗಿ ಹಣ್ಣನ್ನ ಅಕ್ಕ ತಂಗಿಯರಿಗೆ ಹೋಲಿಸ್ತಾರೆ. ಅದು ಆ ತರ ಆದಾಗ ಮನಸ್ಸಿಗೆ ಸಂಕಟ ಆಯ್ತು. ಅಮ್ಮ, ನಮ್ಮ ಅಮ್ಮಗೆ ಇನ್ನು ಹುಡುಗ ಬುದ್ಧಿ. ಅವಳೇನಾದ್ರೂ ತನ್ನ ಅಕ್ಕನ ಜೊತೆ ಜಗಳ ಮಾಡ್ಕೊಂಡಿರ್ತಾಳೇನೋ ಅಂತ ಮನ್ಸಿಗೆ ಸ್ವಲ್ಪ ಆತಂಕ ಆಯ್ತು. ಅದಕ್ಕೆ ಒಂದ್ಸಲ ಇಬ್ಬರನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಾ ಇದೀಯ ಪರಿಮಳ? ಅಮೂಲ್ಯ ಜಗಳ ಆಡೋದುಂಟೆ. ಇಂಥ ಸೊಸೆ ಪಡೆದಿದ್ದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಮನೆ ಹಿರಿ ಸೊಸೆಗೆ ಏನೇನ್ ಗುಣ ಇರ್ಬೇಕು ಅವೆಲ್ಲನೂ ನಮ್ಮ ಅಮ್ಮಗಿದೆ. ಇವಳು ನಮ್ಮ ಮನೆಗ್ ಬಂದ ಕಡಿಮೆ ಸಮಯದಲ್ಲೇ ಎಲ್ಲಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಗೊತ್ತಾ? ನಮ್ ವೇದಾಂತಿಗೆ ಒಳ್ಳೆ ಹೆಂಡತಿನೂ ಆದ್ಲು, ನಮ್ಮ ಮನೆಗೆ ಒಳ್ಳೆ ಸೊಸೆನೂ ಆದ್ಲು. ಬನ್ನಿ. ನಾನು ಇಲ್ಲಿಂದ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಪರಿಚಯದವ್ರು ಸಿಕ್ಕಿದ್ರೆ ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ. ಯಾಕಮ್ಮ, ಏನಾಯ್ತು? ಇವತ್ತಾನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ? ಆಗ್ಲೇ ಹೋಗ್ಬೇಕು ಅಂತಿದ್ದೀರಾ? ಓ,
ನಮ್ಮ ಅಣ್ಣ ನನಗೆ ಹೊಡೆದಿದ್ ನೋಡಿ ಗಾಬರಿ ಆಗೋದ್ರ? ಡೋಂಟ್ ವರಿ, ಅದೆಲ್ಲ ನಮ್ಮಿಬ್ರು ಮಧ್ಯೆ ಇದ್ದಿದ್ದೆ. ಹಾಗಲ್ಲಪ್ಪ, ನನ್ನ ಪರಿಚಯದವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಅಲ್ಲೇ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅಮ್ಮ, ನಮ್ಮ ಅಣ್ಣನ್ ನೋಡಿ ನೀವು ಭಯ ಪಟ್ರ? ಅವನು ತುಂಬಾ ಒಳ್ಳೆಯವನು, ಅಂದ್ಮೇಲೆ ವಿಪರೀತ ಪ್ರೀತಿ ಅವನು. ಈಗ ಯಾವಾಗ್ಲಾದ್ರೂ ತಪ್ಪು ಮಾಡಿದಾಗ ಏಟ್ ಹೊಡಿತಾನಷ್ಟೆ. ಅಣ್ಣನಾಗಿ ಅವನ್ಗ ಹಾಕಿದೆ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ. ಅಣ್ಣ ಹೊಡೆದ್ರು ಅವನ ಬಗ್ಗೆ ಬೇಜಾರ್ ಮಾಡ್ಕೊಳ್ದೆ ಅವನ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ಯಲ್ಲಪ್ಪ, ನಿಜಕ್ಕೂ ನಿಮ್ಮಿಬ್ಬರು ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಅಣ್ಣ ತಮ್ಮಂದಿರು ಅಂದ್ರೆ ನಿಮ್ ತರ ಇರ್ಬೇಕಪ್ಪ, ಕೊನೆವರೆಗೂ ನೀವಿಬ್ರು ಹೀಗೆ ಇರಿ. ಅವನ್ ಬರೀ ನನಗೆ ಅಣ್ಣ ಅಲ್ಲ ಅಮ್ಮ, ನನಗೆ ಅಮ್ಮ ಕೂಡ. ತಾಯಿ ಸ್ಥಾನದಲ್ಲಿ ನಿಂತು ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅಣ್ಣನ್ನ ಅಮ್ಮ ಅನ್ಕೊಂಡಿರೋದು ನಿನ್ನ ದೊಡ್ಡ ಗುಣ ಅಪ್ಪ. ನಿಮ್ಮಂತ ಮಕ್ಕಳನ್ನ ಹೆತ್ತಿರೋ ನಿಮ್ ತಾಯಿ ನಿಜಕ್ಕೂ ತುಂಬಾ ಅದೃಷ್ಟ ಮಾಡಿದಾಳೆ. ನಾನು ಯಾವಾಗ್ಲಾರು ಎಡು ಬಿದ್ದಾಗ ಅಥವಾ ತೊಂದರೆ ಸಿಗಾಕೊಂಡಾಗ, ಗಾಬರಿ ಆದಾಗ ನನ್ನ ಬಾಯಲ್ಲಿ ಅಮ್ಮ ಅಂತ ಬರಲ್ಲ, ಅಗ್ರಜ ಅಂತ ಬರುತ್ತೆ. ದಯವಿಟ್ಟು ನನ್ನ ಹೊಟ್ಟೆ ಉರಿಸ್ಬೇಡ ಕಡೆ. ಅಮ್ಮ, ನಾನ್ ಯಾರ ಹೊಟ್ಟೆನೂ ಉರಿಸ್ತಿಲ್ಲ, ಎಲ್ರು ನನ್ನ ಹೊಟ್ಟೆನೇ ಉರಿಸ್ತಿರೋದು. ಆರ್ತಿ, ನೀನ್ ಯಾರು ಹೊಟ್ಟೆ ಉರಿಸ್ತಿಲ್ಲ ಕಣೆ, ನೀನ್ ಹಾಗ ಅನ್ಕೊಂಡಿದ್ಯಾ ಅಷ್ಟೇ. ನೋಡಕಂದ, ನಿನ್ಗೆ ಇಷ್ಟ ಇಲ್ಲದೆ ಇದ್ರು ವೇದಾಂತು ಅಮ್ಮ ಮದುವೆ ಮಾಡ್ಕೊಂಡ್ರಲ್ಲ ನೋಡು, ಹಾಗಂತ ನೀನ್ ಅವ್ರ ಮೇಲೆ ಹಾಗೆ ಸಾಧಿಸ್ಬೇಡಮ್ಮ. ನಾನ್ ಯಾರ ಮೇಲೂ ಹಾಗೆ ಸಾಧಿಸ್ತಿಲ್ಲ ಅಮ್ಮ. ನನಗೆಲ್ಲ ಗೊತ್ತು ಕಣೆ. ನಿಮ್ಮಿಬ್ರು ಮುಖ ನೋಡಿದ್ರೆ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ನಾನಲ್ಲ. ಇಷ್ಟು ಕಮ್ಮು ಯಾರು? ನೀನ್ ಒಡ ಹುಟ್ಟಿದ ತಂಗಿ. ಎಲ್ಲ ಅಕ್ಕಂದ್ರು ತನ್ನ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ತಾವೇನೇ ಇಷ್ಟಪಟ್ಟಿರೋ ಅದನ್ನ ತ್ಯಾಗ ಮಾಡ್ತಾರೆ. ಆದ್ರೆ ನೀವಿಬ್ರು ಅಕ್ಕ ಚೆನ್ನಾಗಿರ್ಲಿ ಅಂತ ತಂಗಿ, ತಂಗಿ ಚೆನ್ನಾಗಿರ್ಲಿ ಅಂತ ಅಕ್ಕ, ಏನೇ ಇಷ್ಟಪಟ್ರು ತ್ಯಾಗ ಮಾಡ್ತಾನೆ ಬಂದಿದ್ದೀರಾ. ಅಮ್ಮ, ತ್ಯಾಗ ಬೇರೆ, ಜೀವನ ಬೇರೆ. ಈ ಪ್ರಪಂಚದಲ್ಲಿ ಹಣ, ಆಸ್ತಿ, ಅಂತಸ್ತು ತ್ಯಾಗ ಮಾಡೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಜೀವ ತ್ಯಾಗ ಮಾಡೋರು ಯಾರಾದ್ರೂ ಸಿಗ್ತಾರಾ? ಆರ್ತಿ, ನಿನ್ ಜೀವನನ ತ್ಯಾಗ ಮಾಡು ಅಂತ ನಾನು ಹೇಳ್ತಾ ಇಲ್ಲಮ್ಮ. ನಿನ್ ತಂಗಿ ಮೇಲೆ ಹಾಗೆ ಸಾಧಿಸೋದನ್ನ ಬಿಡು ಅಂತ ಹೇಳ್ತಾ ಇದ್ದೀನಿ. ಅಮ್ಮು ವೇದಾಂತ್ ಮದ್ವೆ ಆದ್ರೆ ವಿಕ್ಕಿ ಜೀವಕ್ಕೆ ಏನಾದ್ರೂ ಅಪಾಯ ಆಗತ್ತೆ ಅಂತ ನಿನಗೆ ಭಯ ಇತ್ತಲ್ವಾ? ಆತರ ಏನೂ ಆಗ್ಲಿಲ್ಲ, ಎಲ್ಲ ಚೆನ್ನಾಗೇ ಇದೆ. ದಯವಿಟ್ಟು ಮೊದಲು ನೀನು ಭಯ ಬಿಡು. ಅಮ್ಮ, ಒಂದ್ ವೇಳೆ ವಿಕ್ಕಿಯವ್ರ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆದ್ರೂ ನಿನ್ ಮಗಳು ಕೇರ್ ಮಾಡಲ್ಲ ಬಿಡು. ಈಗ ನೋಡೋದಕ್ಕೆಲ್ಲ ಚೆನ್ನಾಗೇ ಇದೆ, ಆದ್ರೆ ವಿಕ್ಕಿಯವ್ರು ಸೇಫ್ ಆಗಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಏನ್ ಆರ್ತಿ ನೀನು? ವಿಕ್ಕಿಗೇನಾದ್ರೂ ಆಗ್ಬಿಡುತ್ತೆ ಅಂತ ನೀನ್ ಹೇಗ್ ಅನ್ಕೋತೀಯ? ಅದಕ್ಕೇನು ಆಧಾರ ಇದೆ ನಿನ್ನ ಹತ್ರ? ಅಮ್ಮ, ನಿನ್ನ ಹತ್ರ ಹೇಳ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ತೀಯ? ಮೊದ್ಲು ನಾನ್ ಕೇಳೋದಕ್ಕೆ ಉತ್ತರ ಕೊಡು. ಅವನು ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ನು ಕಾಪಾಡ್ತಿರೋದಕ್ಕೇನೆ ನನ್ನ ಬಾಯಲ್ಲಿ ಅಮ್ಮ ಅಂತ ಬರಲ್ಲ, ಅಗ್ರಜ ಅಂತ ಬರೋದು. ಅದಕ್ಕೆ ನಮ್ಮ ನನ್ನ ಮೇಲೆ ನನಗೆ ಯಾವತ್ತೂ ಕೋಪ ಬರಲ್ಲ. ಹೋಗ್ತಾ ಹೋಗ್ತಾ ಅವನೇನು ಅಂತ ನಿಮ್ಗೆ ಗೊತ್ತಾಗತ್ತೆ. ಅವನು ಒಂದ್ಸಲ ಒಬ್ಬರನ್ನ ಯಾರನ್ನಾದ್ರೂ ಇಷ್ಟಪಟ್ರೆ ತುಂಬಾ ಕಾಳಜಿ ತೋರಿಸ್ತಾನೆ, ತುಂಬಾ ಪ್ರೀತಿ ತೋರಿಸ್ತಾನೆ. ನಿಮಗೂ ಅಷ್ಟೇ. ಅದಕ್ಕೆ ಎಲ್ಲೂ ಹೋಗದೆ ಇಲ್ಲೇ ಇರಿ. ನಮ್ಮ ಊರಲ್ಲಿ ಎಡು ಬಿದ್ದಾಗ ಮೊದಲನೇ ಬಾರಿ ನನ್ನ ಬಾಯಿಂದ ಅಮ್ಮ ಅಂತ ಬಂದಿತ್ತು, ಅದು ನಿಮ್ಮನ್ನು. ಎಲ್ಲದಕ್ಕೂ ಒಂದ್ ಕಾರಣ ಇದೆಯಪ್ಪ. ಅವತ್ತು ಅಲ್ಲಿ ಭೇಟಿಯಾದ್ವಿ, ಇವತ್ತು ಇಲ್ಲಿ ಭೇಟಿಯಾದ್ವಿ, ಈಗ ಜೊತೆಯಲ್ಲೇ ಇದೀವಿ. ಆಶ್ಚರ್ಯ ಅನ್ಸ್ತಿದೆ ಅಲ್ವಾ? ಹೌದಮ್ಮ, ನನಗೂ ಹಾಗೆ ಅನಿಸ್ತಿದೆ. ಅದೆಲ್ಲ ಬಿಡಪ್ಪ. ನಿಮ್ಮ ಅಣ್ಣ ನಿನ್ನನ್ನ ಅಷ್ಟು ಪ್ರೀತಿಸ್ತಾನೆ ಅಂದ್ಮೇಲೆ ಅವನಿಗೂ ಒಂದು ಕ್ಷಣ ಅನ್ಸಿರುತ್ತೆ ಅಲ್ವಾ, ನಾನು ಹಾಗೆ ಮಾಡಬಾರ್ದಾಗಿತ್ತು ಅಂತ. ಒಂದ್ಸಲ ಅಲ್ಲ, 1000 ಸಲ ಅವನು ಒಬ್ಬನೇ ಅನ್ಕೊಂಡಿರ್ತಾನೆ.
ಅವ್ನು ಹೇಗೆ ಸಂಭಾಳಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ನು ಕಾಂಪ್ರೋ ಆಗೋಕೆ ಒಂದಲ್ಲ ಒಂದ್ ದಾರಿ ಟ್ರೈ ಮಾಡ್ತಾನೆ ಇರ್ತಾನೆ. ಬಟ್ ನಾನು ಈಸಿಯಾಗಿ ಕಾಂಪ್ರೋ ಆಗಲ್ಲ. ಅವ್ನು ಸ್ವಲ್ಪ ಆಟ ಆಡ್ಸಿನೇ ಕಾಂಪ್ರೋ ಆಗೋದು.